ಸಿಎಂ ಡಿಕೆಶಿಗೆ ಸದ್ಯಕ್ಕೆ ಯಾವುದೇ ಕಂಟಕವಿಲ್ಲ. ಗುರುವಿನ ಕೃಪೆ ಸಿಎಂ ಡಿಕೆ ಶಿವಕುಮಾರ್ ಮೇಲೆ ಇದೆ. ತುಮಕೂರಿನಲ್ಲಿ ನೊಣವಿನ ಕೆರೆ ಶ್ರೀಗಳ ಭವಿಷ್ಯವಾಣಿ. ಪ್ರೀತಿ ಮಾಡಿದ್ದಕ್ಕೆ ಯುವಕನಿಗೆ ಅಮಾನುಷ ಹಲ್ಲೆ. ರಾಡ್ನಿಂದ ಹಲ್ಲೆ ಮಾಡಿ ವಿಕೃತಿ ಮೆರೆದ ಯುವತಿ ಪೋಷಕರು. ಗುಬ್ಬಿ ಪಟ್ಟಣದ ಹೊಸ ಕಾಲೋನಿಯಲ್ಲಿ ನಡೆದ ಘಟನೆ. ಎಸ್ಎಲ್ವಿ ಮಾರ್ಟ್ ಹೆಸರಲ್ಲಿ ಲಕ್ಷ ಹಣ ಧೋಕಾ. ವಂಚನೆಗೆ ಬಲಿಯಾದ ಮಹಿಳೆಯರ ಬಾಳು ಬೀದಿಗೆ. ಮೋಸ ಹೋದ ನೋವಿನಲ್ಲಿ ಕಣ್ಣೀರು ಹಾಕ್ತಾ ಇರುವ ಮಹಿಳೆಯರು. ಈ ನರಸೀಪುರದಲ್ಲಿ ವೃದ್ಧಾಪ್ಯ ಹಾಗೂ ವಿಧವಾ ವೇತನ ಸ್ಥಗಿತ. ಅಧಿಕಾರಿಗಳ ಎಡವಟ್ಟಿನಿಂದ ಬೀದಿಗೆ ಬಿದ್ದ ವೃದ್ಧರು. ನಾವು ಆಸ್ತಿವಂತರಲ್ಲ ಎಂದು ತಹಶೀಲ್ದಾರ್ ಕಚೇರಿ ಮುಂದೆ ವೃದ್ಧರ ಅಳಲು. ಕಸದ ರಾಶಿಯಾಗಿದ್ದ ತಾಣ ಈಗ ಸುಂದರ ಉದ್ಯಾನ. ಕಸದ ಜಾಗದಲ್ಲಿ ಈಗ ಕಲಾಕೃತಿ. ಪಾಲಿಕೆಯಿಂದ ವಿನೂತನ ಪ್ರಯೋಗ. ಮೈಸೂರು ಪಾಲಿಕೆಯ ಹೊಸ ಪ್ರಯತ್ನಕ್ಕೆ ನಾಗರಿಕರ ಮೆಚ್ಚುಗೆ. ರಾಜ್ಯಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ರಾಧಿಕಾ ಬೈರನಾಯ್ಕ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸದ್ಯ ಯಾವುದೇ ರೀತಿಯ ರಾಜಕೀಯ ಕಂಟಕವಿಲ್ಲ ಎಂದು ನೊಣವಿನ ಕೆರೆ ಶ್ರೀ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿಗಳು ಅಭಯ ನೀಡಿದ್ದಾರೆ. ತುಮಕೂರಿನಲ್ಲಿ ಕಾಂಗ್ರೆಸ್ ಮುಖಂಡ ಮುರಳೀಧರ ಹಾಲಪ್ಪ ಅವರ ನಿವಾಸಕ್ಕೆ ಪಾದಪೂಜೆಗಾಗಿ ಆಗಮಿಸಿದ ವೇಳೆ ಸ್ವಾಮೀಜಿಗಳು ಈ ಮಹತ್ವದ ಹೇಳಿಕೆಯನ್ನು ನೀಡಿದ್ದು, ಡಿಕೆ ಶಿವಕುಮಾರ್ ಮೇಲೆ ಗುರುವಿನ ಕೃಪಾ ಕಟಾಕ್ಷವಿದ್ದು ಯಾವುದೇ ತೊಂದರೆ ಎದುರಾಗುವುದಿಲ್ಲ. ಒಂದು ವೇಳೆ ಸಣ್ಣ ಪುಟ್ಟ ಅಡೆತಡೆಗಳು ಅಥವಾ ಕಂಟಕಗಳು ಎದುರಾದ್ರೂ ಅವೆಲ್ಲವೂ ಅಜ್ಜಯ್ಯನ ಆಶೀರ್ವಾದದಿಂದ ಶೀಘ್ರವೇ ನಿವಾರಣೆಯಾಗುತ್ತೆ ಅಂತ ಶ್ರೀಗಳು ಭರವಸೆ ನೀಡಿದ್ದಾರೆ. ಇದೇ ವೇಳೆ ಸಚಿವ ಸಂಪುಟದ ಖಾತೆ ಹಂಚಿಕೆ ಕುರಿತಾದ ಚರ್ಚೆಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸ್ವಾಮೀಜಿಗಳು ಆ ವಿಚಾರದಲ್ಲಿ ಡಿಕೆಶಿ ಅವರು ಸ್ವತಂತ್ರವಾಗಿದ್ದು ಮೇಲಿನ ಹಂತದ ನಾಯಕರು ಅಂತಿಮ ತೀರ್ಮಾನವನ್ನು ಕೈಗೊಳ್ಳಲಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆಯಾಗಿ ಡಿಕೆ ಶಿವಕುಮಾರ್ ರಾಜ್ಯದ ರೈತರಿಗೆ ಮತ್ತು ಸಮಸ್ತ ಜನಸಾಮಾನ್ಯರಿಗೆ ಒಳಿತಾಗುವ ನಿಟ್ಟಿನಲ್ಲಿ ಉತ್ತಮ ಕೆಲಸಗಳನ್ನ ಮಾಡಲಿದ್ದಾರೆ ಎಂದು ನೊಣವಿನ ಕೆರೆ ಶ್ರೀಗಳು ಆಶಯವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ಕಂಟಕ ಗುರು ನಗರೋರಧಿಕಂ, ಗುರುವಿನನ್ನ ಆಶೀರ್ವಾದ ಪಡೆದಂಥವರಾಗಿದ್ದಾರೆ. ನಿರಂತರ ಶ್ರೀಮಠದ ಮಗನಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರಾಗಿದ್ದಾರೆ. ಗುರು ಆಶೀರ್ವಾದ ಅವರಿಗೆ ರಕ್ಷಾ ಕವಚವಾಗಿದೆ. ಯಾವ ಕಂಟಕ ಬಂದರೂ ಕೂಡ ಅವರು ಜಯಶೀಲರಾಗ್ತಾರೆ. ಅದರ ಬಗ್ಗೆ ಚಿಂತೆ ಬೇಡ. ಖಾತೆ ವಿಚಾರಕವಾಗಿ ಅವರು ಸ್ವತಂತ್ರ ಜೀವಿಗಳಾಗಿ ಅದನ್ನು ಹೇಳೋರಲ್ಲ. ಮೇಲಧಿಕಾರಿಗಳಿರ್ತಕ್ಕಂಥವ್ರು ಏನಿದ್ದಾರೆ, ಆ ಒಂದು ಅಧಿಕಾರ ವರ್ಗದವರು ಏನು ತೀರ್ಮಾನ ತಗೊಳ್ತಾರೆ ಅವರು ಕಂಕಣಬದ್ಧರಾಗಿ ನಿಂತು ರೈತರ, ಬಡವರ, ಸೈನಿಕರ, ವರ್ತಕರ, ಯುವಕರ ಪರಿಪೂರ್ಣವಾಗಿರ್ತಕ್ಕಂಥ ರಾಜ, ಪ್ರತ್ಯಕ್ಷ ದೇವತಾ, ನಮ್ಮ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥವರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಮಂತ್ರವನ್ನು ಘೋಷಣೆ ಮಾಡಿದ್ದಾರೆ. ಆ ಧರ್ಮದ ದಂಡವನ್ನು ನಮ್ಮ ಶ್ರೀಮಠದಿಂದ ಅವರಿಗೆ ಹಸ್ತಾಂತರ ಮಾಡಿದ್ದೀವಿ. ರಾಜಕೀಯಲ್ಲಾಗಲಿ, ವರ್ತಕರಲ್ಲಾಗಲಿ, ರೈತರಲ್ಲಾಗಲಿ, ಯುವಕರಲ್ಲಾಗಲಿ ಮತ್ತು ತಾಯಂದಿರಾಗಲಿ ಎಲ್ಲರ ಪ್ರೀತಿಯ ಮಗನಾಗಿ ಅವರು ನಿರಂತರ ಸಮಾಜದ ಸೇವೆಯಲ್ಲಿ ಅವರು ತಮ್ಮ ಬದುಕನ್ನು ರೂಪಿಸ್ಕೊಳ್ತಾರೆ. ಯಾವ ಚಿಂತೆ ಇಲ್ಲ. ಸಂಕಷ್ಟ ಜೀವನದಲ್ಲಿ ಬಾರದು, ಬಪ್ಪದು ತಪ್ಪದು ಅಂತ ಹೇಳ್ತಾರೆ. ಎಲ್ಲರಿಗೂ ಅದು ಬರುವಂಥ ಸಂಕಷ್ಟ ಇರುವುದೇ. ನಂಬಲೆ ಮನವೇ ಹಂಬಲಿಸದಿರು, ನಂಬದೆ ನಚ್ಚದೆ ಕರದಡೆ ಓಯನನ ಶಿವನು ಸಾಂಬು ನುಡಿಯಲು ನಂಬಿಕೆಯೇ ಕಾರಣ ಅಂತ ಶರಣರೇನು ಮಾತನ್ನು ಹೇಳ್ತಾರೆ. ಅವರು ನಂಬಿಕೆಯನ್ನು, ಶ್ರೀಮಠದ ಗುರುವನ್ನು ಅವರು ನಂಬಿಕೊಂಡು ಶ್ರದ್ಧಾಭಕ್ತಿಯಿಂದ ಇದ್ದಾರೆ. ಆ ಕಂಟಕ ಅವರಿಗೆ ದೂರ ಆಗಿದೆ. ಗುರು ರಕ್ಷಣೆ ಅವರಿಗೆ ದಯಪಾಲಿಸಿದ್ದೀವಿ. ಅದರ ಬಗ್ಗೆ ಚಿಂತೆ ಬೇಡ. ಪ್ರೀತಿ ಮಾಡಿದ್ದಕ್ಕೆ ಯುವಕನ ಮೇಲೆ ಯುವತಿ ಪೋಷಕರು ಅಮಾನುಷವಾಗಿ ಹಲ್ಲೆ ಮಾಡಿರುವಂತಹ ಘಟನೆ ತುಮಕೂರಿನ ಗುಬ್ಬಿ ಪಟ್ಟಣದ ಹೊಸ ಕಾಲೋನಿಯಲ್ಲಿ ನಡೆದಿದೆ. ಗುಬ್ಬಿ ಪಟ್ಟಣದ ಪಂಚಾಯಿತಿಯ ಪೌರಕಾರ್ಮಿಕ ಮೋಹಿತ್ ಎಂಬಾತ ಕುಣಿಗಲ್ ಮೂಲದ ಯುವತಿಯೊಂದಿಗೆ ಲವ್ನಲ್ಲಿ ಬಿದ್ದಿದ್ದ. 2 ತಿಂಗಳ ಹಿಂದೆ ಅಷ್ಟೇ ಜಾತ್ರೆಯಲ್ಲಿ ಪರಿಚಯವಾಗಿದ್ದ ಯುವತಿಯೊಂದಿಗೆ ಮೋಹಿತ್ ಇನ್ಸ್ಟಾಗ್ರಾಂನಲ್ಲಿ ಚಾಟಿಂಗ್ ಮಾಡ್ತಾ ಇದ್ದು, ಈ ವಿಷಯ ತಿಳಿದ ಯುವತಿಯ ಪೋಷಕರು ಆಕೆಯ ಮೊಬೈಲ್ನಿಂದಲೇ ಮೆಸೇಜ್ ಮಾಡಿ ಮೋಹಿತನನ್ನ ಕುಣಿಗಲ್ಗೆ ಕರೆಸಿಕೊಂಡಿದ್ದಾರೆ. ಪ್ರೇಯಸಿ ಕರೆದಿದ್ದಾಳೆ ಅಂತ ನಂಬಿ ಯುವಕ ಅಲ್ಲಿಗೆ ಹೋಗಿದ್ದಾನೆ. ಇನ್ನು ಪೋಷಕರು ಮೋಹಿತನನ್ನ ತೋಟದ ಮನೆಗೆ ಕರೆದು ದೊಣ್ಣೆ ಮತ್ತು ರಾಡ್ಗಳಿಂದ 4-5 ಗಂಟೆಗಳ ಕಾಲ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ. ದೊಣ್ಣೆಯ ಏಟಿನಿಂದ ಮೋಹಿತನ ಕೈಕಾಲು ಹಾಗೂ ಸೊಂಟದ ಮೂಳೆ ಮುರಿದಿದ್ದು ಮೈ ತುಂಬಾ ಬಾಸುಂಡೆಗಳಾಗಿವೆ. ಇನ್ನು ಗಂಭೀರವಾಗಿ ಗಾಯಗೊಂಡಿರುವ ಮೋಹಿತ್ ಸದ್ಯ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಯುವತಿಯ ಪೋಷಕರ ವಿರುದ್ಧ ಕಾನೂನು ಕ್ರಮಕ್ಕೆ ಸಂತ್ರಸ್ತನ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಇನ್ನು ಪ್ರೀತಿ ಮಾಡಿದ ತಪ್ಪಿಗೆ ಯುವಕನ ಮೂಳೆ ಮುರಿದಿರುವ ಈ ಅಮಾನವೀಯ ಘಟನೆ ಇದೀಗ ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸರ್, ನಮಗೇನಂತ ಗೊತ್ತಿರಲಿಲ್ಲ. ನಮ್ಮ ಹುಡುಗ ಈ ಥರ ಡ್ಯೂಟಿ ಬಂದಾದ್ಮೇಲೆ ತಿರ್ಗಾ ನಮ್ಮ ಮನೆಗೆ ಬಂದು ಈ ಸ್ನಾನ ಮಾಡ್ಕೊಂಡು ಯಾವುದೋ ಮೆಸೇಜ್ ಬಂತು ಅಂದ್ಬಿಟ್ಟು ತಿರ್ಗಾ ಹೋದ.
ಏನನ್ನೋದು ಇದುವರೆಗೆ ಗೊತ್ತಿರಲಿಲ್ಲ. ರಾತ್ರಿ ಬಂದು ಸ್ನಾನ ಮಾಡ್ಕೊಂಡು ಹೋದನು ಎಲ್ಲಿಗೆ ಹೋಗ್ತೀನಿ ಅಂತಲೂ ಹೇಳೋಗಿಲ್ಲ. ಫೋನ್ ಮಾಡಿದರೆ ಸ್ವಿಚ್ ಅಪ್ ಅಂತ ಬರೋದು. ಆದರೆ ನಾವೇನಕ್ಕೆ ಅಂತ ನೋಡಿ ಸಾಕಾಗಿ ರಾತ್ರಿ 9 ಗಂಟೆ 9:30 ಫೋನ್ ಮಾಡಿದೆ. ಫೋನ್ ಇರಲಿಲ್ಲ, ಸ್ವಿಚ್ ಅಪ್ ಅಂತ ಬಂತು. 10 ಗಂಟೆ ಶತಕ್ಕೆ ಕೇಳಿದೆ, ಸರ್ ಯಾಕೋ ಈಗ ಸ್ವಿಚ್ ಆಫ್ ಬರ್ತಾಯಿದೆ ಸರ್, ಲೊಕೇಶನ್ ಹಾಕೋದಿಲ್ಲ ಅಂತ ಕೇಳಿದ್ಕೆ, ಇಲ್ಲ ಕಣಪ್ಪ ಈಗ ಆಗೋದಿಲ್ಲ, ಬೆಳಗ್ಗೆ ಬಂದು ಒಂದು ಕಂಪ್ಲೇಂಟ್ ಕೊಡು ನೋಡೋಣ ಎಲ್ಲೇನಂತ ಹುಡುಕಿಸ್ತೀನಿ ಅಂತ ಅಂದರು. ಹಾಕತ್ತಿದ್ದಂಗೆ ಮನೆ ಬಂದು ನೋಡಿದ್ರೆ ಈಗ ಬರಲೇ ಇಲ್ಲ ಶತಾರ್ವ. ತಿರ್ಗಾನ ಇಂಥದ್ದು ಕೋಯೇನಂತನೂ ಗೊತ್ತಾಗಲಿಲ್ಲ. 11 ಗಂಟೆ 11:15 ಆದರೂ ಬರಲಿಲ್ಲ. ಸೀದಾ ಬಂದು ಮನೆ ಕರ್ಕೊಂಡು ನಮಗೆ ಒಂದು ಮಾತು ಹೇಳಿದ್ರು, ಈ ಥರ ಹೊಡಿತೀರಿ ಅಂತಂದರೆ ನಾವು ಏನೋ ಒಂದು ಮಾತು ಹೇಳಿ ನಮ್ಮ ಮಗನ ಫಸ್ಟ್ ಎಚ್ಚರಿಸ್ಕೊಂತಿದ್ದೆವು. ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಅವ್ರ ಮಕ್ಕಳು ಈಗ ಈ ಥರ ಹೊಡೆದ್ಬಿಟ್ರೆ ನಾವು ಬಿಡ್ತಿದ್ರು ಅವರು. ಅದಕ್ಕೋಸ್ಕರ ನಾವು ಬೇಜಾರಾಗ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಸರ್. ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್, ಗೋಪಿ ಸ್ಟೇಷನ್ಗೆ ಒಂದು ಕೊಟ್ಟಿದ್ದೀವಿ. ಹೌದು, ಅದೇ ಈ ಥರ ನನ್ನ ಮಗನಿಗೆ ಈ ಥರ ಹೊಡೆದಿದ್ದಾರೆ ಸರ್, ಏನು ಅಂತ ಅದೇ ಅವರು ಈಗ ಹೊಡೆದಿದ್ದವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಹುಡುಗಿಯವರು ಕುಟುಂಬದ ಮೇಲೆ ಕೊಟ್ಟಿದ್ದೀರಾ? ಹೌದು ಸರ್. ಏನು ಎದಳಕ್ಕಾಗ್ತಾಯಿಲ್ಲ, ಕೂತ್ಕೊಳಕ್ಕಾಗ್ತಾ ಇಲ್ಲ. ಈ ಥರ ಮೂಳೆ ಮುರಿದೋಗಿದೆ, ಬೆನ್ನು ಮುಳ್ಳಿ ಎಲ್ಲ ಕೂತ್ಕೊಳಕ್ಕಾಗ್ತಾ ಇಲ್ಲ, ಹಸ್ರುಗಡ್ತಂಗೆ ಆಗ್ಬಿಟ್ಟಿದೆ. ನಡೆಯೋಕ್ಕೆ ಆಗ್ತಾ ಇಲ್ಲ. ಹಿಂದಗಡೆಗೆ ಕೈಯೆಲ್ಲ ಮುರಿದು ಕೈ ಎಲ್ಲ ಏಟಾಗ್ಬಿಟ್ಟಿದೆ. ಏನು ಹೊಡೆದ್ರು ತಿರುಗಿ ಗೊತ್ತಿಲ್ಲ, ಆ ಥರ ಹೊಡೆದಿದ್ದಾರೆ. ಅದು ನನಗೆ ಗೊತ್ತೇ ಇರಲಿಲ್ಲ ಸರ್, ಅದು ವಿಷಯನೇ. ಅವ್ರು ರಾತ್ರಿ ಹೇಳ್ದಾಗಲೇ ಗೊತ್ತಾಯ್ತು ಈ ಥರ ಹಿಂಗೆ ಮಾಡಿದರು ಅಂತ. ಬಂದು ಮನೆಗೆ ಅಳ್ತಾ ಹೇಳ್ತಿದ್ದಾರೆ, ಗೊತ್ತಾಗಲಿಲ್ಲ ಸರ್ ಏನು ಅಂತ. ಅದೇನು ಹೇಳಿಲ್ಲ ಸರ್, ಬಂದೇ ಇಲ್ಲ ಅಲ್ಲಿ. ನಮ್ಗೆ ಸಿಕ್ಕಿತ್ತೆ 11 ಗಂಟೆ 11:15 ಬಂದು ಮನೆಗೆ ಸ್ನಾನ ಮಾಡ್ಕೊಂಡು ಹೋದ. ಮೆಸೇಜ್ಗೆ ಅಂತ ನನಗೇನು ಅಂತಲೇ ಕೇಳಿಲ್ಲ ಅವರು. ಏನು ಎಲ್ಲಿ ಹೋಗ್ತೀನಿ ಅಂತಲೇ ಹೇಳೋಗಿಲ್ಲ ಅವನು. ನಮ್ಗೆ ಹೇಳಿದರೆ ಏನೋ ಒಂದು ಮಾಡ್ಬೋದಾಯಿತು. ಅಪ್ಪ ಅಮ್ಮಂಗೆ ಒಂದು ಮಾತು ಹೇಳ್ಬೇಕಾಯ್ತು, ಅವನು ಹೇಳಿರಲಿಲ್ಲ. ಎಲ್ಲ ಹೋಗಿದ್ದಾನೆ ಬಿಡು, ಫ್ರೆಂಡ್ಸ್ ಹತ್ರ ಅಂತ ಸುಮ್ಮನೆ ಅದು ಎಷ್ಟೊತ್ತರ ಬರಲಿಲ್ವಲ್ಲ ಅಂತ ನಾನು ಇದು ಮಾಡಿದೆ. ನನ್ನ ಹೆಸರು ರಂಗಸ್ವಾಮಿ ಅಂತ. ತುಮಕೂರಿನ ಎಸ್ಎಲ್ವಿ ಮಹಿಳಾ ಮಾರ್ಟ್ ಮಹಿಳೆಯರಿಗೆ ಹೆಚ್ಚಿನ ಲಾಭದ ಆಸೆ ತೋರಿಸಿ ಮಹಿಳೆಯರಿಂದಲೇ ಲಕ್ಷಾಂತರ ರೂಪಾಯಿ ಹಣ ಹೂಡಿಕೆ ಮಾಡಿಸಿಕೊಂಡಿದ್ದ ಸಂಸ್ಥೆಯಿಂದ ಇದೀಗ ಮಹಾ ಧೋಖಾ ನಡೆದಿದೆ ಎಂದು ಮಹಿಳೆಯರು ಆರೋಪ ಮಾಡಿದ್ದಾರೆ. ಇಲ್ಲಿ ಮೋಸ ಹೋದ ಪ್ರತಿಯೊಬ್ಬ ಮಹಿಳೆಯ ಕಥೆಯು ಕಣ್ಣೀರು ತರುವಂತಿದ್ದು, ಅನೇಕ ಮಹಿಳೆಯರು ತಮ್ಮ ಕುಟುಂಬಕ್ಕೆ ತಿಳಿಯದಂತೆ ಹಣ ಹೂಡಿಕೆ ಮಾಡಿದ್ರೆ, ಇನ್ನೂ ಕೆಲವರು ಪತಿಯ ಗಮನಕ್ಕೂ ಬಾರದಂತೆ ಮನೆಯ ಪತ್ರವನ್ನೇ ಬ್ಯಾಂಕ್ನಲ್ಲಿ ಅಡವಿಟ್ಟು ಸಾಲ ತಂದು ಹೂಡಿಕೆ ಮಾಡಿದ್ದಾರೆ. ಇನ್ನು ತಾವಷ್ಟೇ ಅಲ್ಲದೆ ತಮ್ಮ ಸ್ನೇಹಿತರನ್ನು ಕೂಡ ನಂಬಿಸಿ ಅವರಿಂದಲೂ ಲಕ್ಷ ರೂಪಾಯಿ ಹಣ ಹೂಡಿಕೆ ಮಾಡಿಸಿದ್ದು, ಈಗ ಈ ಸಂಸ್ಥೆಯ ಮೋಸ ತಿಳಿತಾ ಇದ್ದಂತೆ ಕಚೇರಿ ಮುಂದೆ ನಿಂತು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೊಂದ ಮಹಿಳೆಯರು ವ್ಯವಸ್ಥಾಪಕ ಬೊಮ್ಮಲ ರಾಜೇಶ್ ಹಾಗೂ ಮ್ಯಾನೇಜರ್ ಕೃಷ್ಣಮೂರ್ತಿ ವಿರುದ್ಧ ತುಮಕೂರಿನ ಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದು ಪ್ರಕರಣ ದಾಖಲು ಮಾಡಿದ್ದಾರೆ. ಪೊಲೀಸರು ಸದ್ಯ ಎನ್ಸಿಆರ್ ಮಾಡಿಕೊಂಡಿದ್ದು, ಮಹಿಳೆಯರ ಆರೋಪಗಳ ಸತ್ಯಾಸತ್ಯತೆ ಹಾಗೂ ಕಂಪನಿಯ ವ್ಯವಹಾರಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನಾನು 50 ಸಾವಿರ ಕರ್ನಾಟಕ ಬ್ಯಾಂಕಿಗೆ ಕೃಷ್ಣಮೂರ್ತಿ ಸರ್ ಅಕೌಂಟ್ಗೆ ಹಾಕಿದ್ದೀನಿ ಸರ್. ಹಾಕಿ ಬನ್ನಿರಿ, ನಾನು ರೆಸಿಪ್ಟ್ ಕೊಡ್ತೀನಿ, ನಿಮಗೆ ಕೆಲಸ ಕೊಡ್ತೀವಿ ಅಂತ ಹೇಳಿರಿ ಸರ್. ನಾವು ಬಂದು ಕೇಳ್ಕೊಂಡೋದ್ವಿ. ನೀವು ನಮ್ಮ ಅಕೌಂಟ್ಗೆ ಹಾಕ್ರಿ, ನೀವು ಅಕೌಂಟ್ಗೆ ಹಾಕಿರೋ ಧೈರ್ಯ ಬರುತ್ತಲ್ವಾ, ನಾ ಕೈಗೇನು ಕೊಡಬೇಡ್ರಿ ಅಂತ ಹೇಳಿರಿ. ನಾವು ಅದಕ್ಕೆ 50 ಸಾವಿರ ಅಕೌಂಟ್ಗೆ ಹಾಕಿವಿ. ಅಕೌಂಟ್ಗೆ ಹಾಕಿ ಬಂದಮೇಲೆ ಈಗ ಇವು ಕೊಟ್ಟು ಕೆಲಸ ಕೊಟ್ಟರು. ಆಮೇಲೆ ಇದು 50 ಸಾವಿರ 2 ಹಾಕಿವಲ್ಲ, 1 ಲಕ್ಷ ಆಯಿತು. 2 ತಿಂಗಳು ಕೊಟ್ಟರು. 2 ತಿಂಗಳು ಕೊಟ್ಟರಲ್ಲ, ಇನ್ನೂ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ವಿ. ಹಾಕಿ ನಾವು ಪಕ್ಕದ ಮನೆಯವ್ರಿಗೆ ಹೇಳಿವಿ, ಇನ್ನೊಬ್ರಿಗೆ ಹೇಳಿವಿ, ಮತ್ತೊಬ್ರಿಗೆ ಹೇಳಿ ಒಟ್ಟು 25 ಲಕ್ಷ ನಾನು ಹಾಕ್ಸಿದ್ದೀನಿ ಸರ್. ನಾನು 5 ಲಕ್ಷ ಹಾಕಿದ್ದೀನಿ ಸರ್. ನನ್ನ ಫ್ರೆಂಡ್ಸು, ನನ್ನ ರಿಲೇಷನ್ನು ಎಲ್ಲ ಸೇರಿ 5 ಜನ ಎಲ್ಲ 5 ಲಕ್ಷ ಹಾಕಿದ್ದೀವಿ ಸರ್. 25 ಲಕ್ಷ. ಇಲ್ಲ ಸರ್, ನಮಗೆ ಗೊತ್ತಿರಲಿಲ್ಲ. ನನಗೆ 2 ತಿಂಗಳು ಬಂತಲ್ಲ, ಅಪ್ಪ ನಂಗೆ 2 ತಿಂಗಳು ಬಂತು ಕಣ, ಬಾರ ನೀವು ಹಾಕ್ರಿ, ಅಮ್ಮಿ ಬಾರಮ್ಮ ನೀನು ಹಾಕು ಅಂತೇಳಿ ಎಲ್ಲ ಸಂಘಗಳಿಗೆಲ್ಲ ದುಡ್ಡು ತೆಗೆದು ತಿರ್ಗಾ ಲಾಸ್ಟ್ಗೆ ಒಬ್ರು ಮಾಂಗಲ್ಯ ಸರ ಇಕ್ಕಿ ಬಂದು 3 ಲಕ್ಷ ಹಾಕಿದ್ದಾರೆ ಸರ್. ಇದು 3 ಲಕ್ಷ ಒತ್ತೆ ಹಾಕಿ ಏಪ್ರಿಲ್ ತಿಂಗಳಲ್ಲಿ ತಂದು ಹಾಕವ್ರೆ. ನಮ್ಮ ರತ್ನಕ್ಕೆ ಬಂತಲ್ಲ, ಚೆನ್ನಾಗೈತೆ ಅದಕ್ಕೆ ಕಂಪ್ನಿ ಸರ್. 1 ಲಕ್ಷಕ್ಕೆ 18,000 ಹಂಗೆ ಕೊಡೋರು. ತಿರ್ಗಾ ರಂಜಾನ್ ಹಬ್ಬಕ್ಕೆ ಆಫರ್ ಬಿಡ್ತೀವಿ 20,000. ತಿರ್ಗಾ ಗೌರಿ ಹಬ್ಬಕ್ಕೆ ಆಫರ್ ಬಿಡ್ತೀವಿ, ಶಿವರಾತ್ರಿಗೆ ಆಫರ್ ಬಿಟ್ಟಿದ್ದೀವಿ 22,000. ಲಕ್ಷಕ್ಕೆ 22,000 ಊದ್ಗಡ್ಡಿ ಕೊಡೋರು. ಸರ್ 5 ಲಕ್ಷ ನಾನು ಒಂದೇ ಸರಿ ಹಾಕಿಲ್ಲ ಸರ್. 50 ಸಾವಿರ ಒಂದು ಸರಿ ಹಾಕಿದೆ. ತಿರ್ಗಾ 1 ಲಕ್ಷ ಹಾಕಿದೆ, 4 ಲಕ್ಷ ಆಯಿತು. ತಿರ್ಗಾ ಮೊನ್ನೆ ಒಡವೆ ಒತ್ತೆ ಇಟ್ಟು 1 ಲಕ್ಷ ಹಾಕಿದೆ.
ಹ್ಞೂ ಕೆಲಸ ಅದೇ ಊದ್ಗಡ್ಡಿ ಮಾಡೋದು, ನೆಲ ವರ್ಷ ಮಾಫು ಮಾಡಿ ಮದ್ಗಿರಿಯಿಂದ ಒತ್ಕೊಬಂದು ಇಲ್ಲಿ ಕೊಟ್ಟಾಗ್ತಿದ್ವಿ. ಬೇಡ ಇನ್ನು ಇವತ್ತೇ ಬಂದಿರೋದು, ನಂಗೆ ಗೊತ್ತಿಲ್ಲ. ಯಾರ್ಯಾರು ಹೇಳಿರೋ, ನಮ್ಮದು ಎಲ್ಲ ಚಿಕ್ಕ ಮೊಬೈಲ್ಗಳು, ನಮಗೆ ಗೊತ್ತಿಲ್ಲ. ಹಿಂಗೆಲ್ಲ ಬರ್ತಾವ್ರು ಬರ್ರಿ ಅಂತ ಅಂದಿದ್ದಕ್ಕೆ ಬಂದಿದ್ದೀವಿ ಸರ್. ಒಡವೆ ಒತ್ತೆ ಹಾಕಿ ಏಪ್ರಿಲ್ 23ನೇ ತಾರೀಕು 3 ಲಕ್ಷ ಹಾಕಿದ್ದೀನಿ. 27ನೇ ತಾರೀಕು 1 ಲಕ್ಷ ಹಾಕಿದ್ದೀನಿ. ಒಂದು ಪೇಮೆಂಟ್ ಬಂದಿಲ್ಲ. ನಂದು 4 ಲಕ್ಷ. ನಮ್ಮ ಅಕ್ಕನ ಮಗನಿಗೆ ಹೇಳ್ದೆ, ನೆಲಮಂಗಲದಾಗ ಅವನವನು, ಬಾರ ಪಾಪ ಹಾಕ್ಬಾರ ನೀನು ಅಂದೆ. ಅವನು ಪಾಪ ಒಡವೆ ಒತ್ತೆ ಹಾಕಿ ಬಂದು ಹಾಕವನೆ. ಅವನು 1 ಲಕ್ಷನೂ 1 ಪೈಸಾನೂ ದುಡ್ಡು ತಾಣಲಿಲ್ಲ. ಟಿ ನರಸೀಪುರ ತಾಲೂಕಿನ ಕೇತಹಳ್ಳಿ ಗ್ರಾಮದ ಬಡವರು ಮತ್ತು ವೃದ್ಧರ ಬದುಕು ಈಗ ಅತಂತ್ರವಾಗಿದೆ. ಯಾವುದೇ ಪೂರ್ವಭಾವಿ ಸೂಚನೆ ನೀಡದೆ ಸುಮಾರು 30ಕ್ಕೂ ಹೆಚ್ಚು ಜನರ ವೃದ್ಧಾಪ್ಯ ಮತ್ತು ವಿಧವಾ ವೇತನವನ್ನ ಅಧಿಕಾರಿಗಳು ಏಕಾಏಕಿ ಸ್ಥಗಿತಗೊಳಿಸಿದ್ದಾರೆ. ಇನ್ನು ಫಲಾನುಭವಿಗಳು ಹೆಚ್ಚುವರಿ ಆದಾಯವನ್ನ ಹೊಂದಿದ್ದಾರೆ ಎಂಬ ಕಾರಣವನ್ನ ಅಧಿಕಾರಿಗಳು ನೀಡಿದ್ದು, ಈ ಕ್ರಮದಿಂದಾಗಿ 30ಕ್ಕೂ ಹೆಚ್ಚು ಕುಟುಂಬಗಳು ಬೀದಿಗೆ ಬಿದ್ದಿವೆ. ತಮಗೆ ನ್ಯಾಯ ಕೋರಿ ಹಿರಿಯ ವಯಸ್ಕರು ತಹಶೀಲ್ದಾರ್ ಕಚೇರಿಯ ಮೆಟ್ಟಿಲೇರಿದ್ದಾರೆ. ಇದಕ್ಕೆ ಕುರಿತಂತೆ ಅಳಲು ತೋಡ್ಕೊಂಡಿರುವ ಗ್ರಾಮಸ್ಥರು, ನಮ್ಮ ಹೆಸರಿನಲ್ಲಿ ಯಾವುದೇ ಜಮೀನಿಲ್ಲ ಮತ್ತು ನಮ್ಮ ಮಕ್ಕಳು ಕೂಲಿ ಕೆಲಸ ಮಾಡಿಕೊಂಡು ಬದುಕು ಸಾಗಿಸ್ತಾ ಇದ್ದಾರೆ. ನಮಗೆ ಸರ್ಕಾರ ನೀಡುವ ಈ ಅಲ್ಪ ಮೊತ್ತದ ಪಿಂಚಣಿಯನ್ನೇ ನಂಬಿಕೊಂಡು ನಾವು ಜೀವನವನ್ನ ಸಾಗಿಸ್ತಾ ಇದ್ದೀವಿ. ಆದ್ರೆ ಕಳೆದ 3 ತಿಂಗಳಿಂದ ಪಿಂಚಣಿ ಹಣ ಖಾತೆಗೆ ಜಮೆ ಆಗ್ತಾ ಇಲ್ಲ ಅಂತ ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ವಾಸ್ತವ ಪರಿಸ್ಥಿತಿಯನ್ನ ಅರಿಯದ ಕಚೇರಿಯಲ್ಲಿ ಕುಳಿತು ಮಾಡ್ತಾ ಇರುವ ಈ ನಿರ್ಧಾರದಿಂದ ಬಡವರ ಹೊಟ್ಟೆಗೆ ಒಡಿದಂತಾಗಿದೆ. ಇನ್ನು ಕನಿಷ್ಠ ಪಕ್ಷ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿನ ಫಲಾನುಭವಿಗಳ ಸ್ಥಿತಿಗತಿಗಳನ್ನ ಪರಿಶೀಲನೆ ಮಾಡಲಿ, ಕೂಡಲೇ ಸ್ಥಗಿತಗೊಳಿಸಿರುವ ಪಿಂಚಣಿಯನ್ನ ಬಿಡುಗಡೆ ಮಾಡಲಿ ಎಂಬುದು ಸ್ಥಳೀಯರ ಆಶಯವಾಗಿದೆ. ಅದರ ಒಂದು ಬದುಕಿನ ಒಂದು ಬಾಳಿಲ್ಲ, ಇದುಂಟು ಇದು ಯಾಕೆ ಏನು ಇಲ್ಲ, ಇದನ್ನೇ ನಂಬ್ಕೊಂಡು ನಾವು ಕೂತೀವಿ. ನಾವ್ ಏನ್ ಮಾಡಕತ್ತಪ್ಪ, ಯಾವಾಗ ಕೊಡ್ತಿಲ್ಲ, ಇನ್ನೇನು ಒಂದ್ 2 ತಿಂಗಳು 3 ತಿಂಗಳಿಂದ ಕೊಡ್ತಾವಿಲ್ಲಪ್ಪ. ನಾಳಗ ಬನ್ನಿ ಅಂತಾರ, ಹೋದ್ರ ಇನ್ನೂ ಬಂದಿಲ್ಲ, ಇನ್ನೂ ಬಂದಿಲ್ಲ ಏನಂತಾರ ಅಧಿಕಾರಿಗಳು. ಅಷ್ಟೇ, ಇನ್ನೇನು ಅನ್ನಲ್ಲಪ್ಪ, ಅವ್ರು ಬಂದೇ ಇಲ್ಲ, ನಾಮೇಲೆ ಕೊಡಮ್ಮ ಅಂತಾರ. ನಿಮ್ ತಮ್ಮ ಗದ್ದೆ ಗಿದ್ದೆ ಜಮೀನು ಏನಾರು ಗದ್ದು ಏನು ಇಲ್ಲಕ್ಕಪ್ಪ. ನಮ್ಮ ಮಕ್ಕಳು ಕಬ್ಬಣ ಕೆಲಸ ಮಾಡ್ತಿದ್ರು, ಈಗ ಅದು ಮಾಡೋದಿಲ್ಲ. ನನ್ನ ಮಗ ಎಲ್ಲಾರು ಕೂಲಿ ಮಾಡಕ್ ಹೋಯ್ತಾನ. ಈಗ 800 ರೂಪಾಯಿ 1,000 ರೂಪಾಯಿ ಬರ್ತಾ ಇಲ್ಲ. 800 ರೂಪಾಯಿ ಬರೋದಿಲ್ಲ, ಗೊತ್ತೇ ಇಲ್ಲ. 40ಕ್ಕಿಂತ ಹೆಚ್ಚು ವೃದ್ಧಾಪ್ಯ ವೇತನ ಮತ್ತು ವಿಧವಾ ವೇತನ ಫಲಾನುಭವಿಗಳನ್ನು ವಿನಾಕಾರಣ ಫಲಾನುಭವಿ ಪಡಿತಿದ್ದಾರಂತ ನಿಲ್ಲಿಸಿದ್ದಾರೆ. ಅವರಿಗೆ ಕುಟುಂಬದಲ್ಲಿ ಯಾರಿಗೂ ಆದಾಯ ಇದೆ, ಅದಕ್ಕೋಸ್ಕರ ಅಂತ ತುಂಬ ಬೇಜವಾಬ್ದಾರಿತನದಿಂದ ಯಾವುದೇ ಮಾಹಿತಿ ನೀಡಿದೆ. ಕಳೆದ 3 ರಿಂದ 4 ತಿಂಗಳಿಂದ ಯಾವುದೇ ಥರದಂಥ ಸಕಾರಣವಿಲ್ಲದಂಥ ಇವರಿಗೆ ಯಾವುದೇ ಥರ ಜಮೀನಿರಲ್ಲ, 1 ಕುಂಟೆ ಆದಂಥ ಆಸ್ತಿ ಅದು ಯಾವುದೇ ಥರದಿಲ್ಲ. ಅದನ್ನೇ ನಂಬ್ಕೊಂಡು ಜೀವನ ಮಾಡೋಂಥವ್ರಿಗೆ ಇವರು ನಿಲ್ಲಿಸಿದ್ದಾರೆ. ಇವತ್ತು ತಾಲೂಕು ಆಡಳಿತದ ಮುಂದೆ ಅವ್ರು ಮನವಿಯನ್ನು ಸಲ್ಲಿಸೋದಕ್ಕೆ ಬಂದಿದ್ದಾರೆ. ಇದು ತೀರಾ ಅಮಾನವೀಯ ವೃದ್ಧಾತ್ವ ಜೀವನದಲ್ಲಿ ಅವರು ಆರೋಗ್ಯಕ್ಕೆ ಮತ್ತು ಅದನ್ನೇ ನಂಬ್ಕೊಂಡಿರೋಂಥ ಪಕ್ಷದಲ್ಲಿ ದೇವರವರ ಕೊಟ್ಟರು, ಪೂಜಾರಿ ಹೊರ ಕೊಡಲು ಸರ್ಕಾರದಿಂದ ಸಹಾಯಧನವನ್ನು ಅಧಿಕಾರ ವರ್ಗ ನಿರಾಕರಿಸಿರೋದು ತುಂಬ ಅಮಾನುಷವಾಗಿ ನಡೆದಿದೆ. ಬಹುತೇಕ ಹಿಂದುಳಿದ ವರ್ಗರು ಮತ್ತು ದಲಿತ ಜನಾಂಗಕ್ಕೆ ಸೇರಿದಂಥ ಗ್ರಾಮದಲ್ಲಿ ಅತ್ಯಂತ ಇದಾಗಿರೋದ್ರಿಂದ ಇದ್ರ ಬಗ್ಗೆ ಸರ್ಕಾರ ತಾಲೂಕು ಆಡಳಿತ ಹೆಚ್ಚು ಗಮನಹರಿಸಿ ಇದ್ರ ಬಗ್ಗೆ ತೀವ್ರ ಕ್ರಮವನ್ನು ಕೈಗೊಳ್ಳಬೇಕಾಗಿ ಕೇಳ್ಕೊತೀವಿ. ಅವ್ರು ಕೊಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ, ನಿಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರಿಗೆ 40,000 ಇನ್ಕಮ್ ಇದ್ದ ಸಂದರ್ಭದಲ್ಲಿ ನಿಮಗೆ ಬರಲ್ಲ ಅಂತ. ಬಟ್ ಇಲ್ಲಿ ಹೆಚ್ಚಿನ ಜನದ ಸಮಸ್ಯೆ ಏನಂದರೆ ಇವ್ರು ಯಾರು ಆ ಥರದ್ದು ಇದರದ್ದಲ್ಲ. ಮೂಲ ಬೇಕಾದ್ರೆ ಅವರು ಸ್ಥಳ ವರದಿನೇ ಮಾಡಿಬಿಟ್ಟೆ ನಿಗದಿಪಡಿಸಲಿ. ಇದು ತೀರಾ ಅಮಾನುಷವಾಗಿ ನಡೀತಾ ಇದೆ. ಪಾಪ ಅವ್ರು 1,200 ರೂಪಾಯಿ ಬರೋದನ್ನೇ ನಂಬ್ಕೊಂಡಿರೋಂಥವ್ರು, ವಯಸ್ಸಾದಂಥವ್ರು. ಬೇಕಾದ್ರೆ ತಾಲೂಕು ಆಡಳಿತದಿಂದ ಅವ್ರು ಸರ್ವೇನೇ ಮಾಡಲಿ, ಅವ್ರ ಮನೇನೇ ಇನ್ಸ್ಪೆಕ್ಷನ್ ಮಾಡೇ ಕೊಡಲಿ. ಇಲ್ಲಿ ಯಾವುದೇ ಥರನಾದಂಥ ಫಲಾನುಭವಿ ಬೇರೆ ಥರ ಫಲಾನುಭವಿಗಳು ಯಾರೂ ಇಲ್ಲ. ನಗರದ ಸ್ವಚ್ಛತೆ ಕಾಪಾಡುವುದು ಪಾಲಿಕೆಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಎಲ್ಲೆಂದರಲ್ಲಿ ಕಸ ಎಸೆಯುವ ಪ್ರವೃತ್ತಿಗೆ ಬ್ರೇಕ್ ಹಾಕಲು ಇದೀಗ ಮೈಸೂರು ಪಾಲಿಕೆ ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿದ್ದು ನಗರದ ಹಾಟ್ ಸ್ಪಾಟ್ಗಳನ್ನ ಸುಂದರ ತಾಣಗಳನ್ನಾಗಿ ಪರಿವರ್ತನೆ ಮಾಡ್ತಾ ಇದೆ. ಮಾನಂದವಾಡಿ ರಸ್ತೆ, ನಂಜುಮಳಿಗೆ, ಸಿಲ್ಕ್ ಫ್ಯಾಕ್ಟರಿ ಎದುರು ಹಾಗೂ ಶಾಂತಲಾ ಟಾಕೀಸ್ ನಂತಹ ಕಸದ ರಾಶಿಗಳಿಂದ ತಾಣಗಳನ್ನ ಈಗ ಪೌರ ಕಾರ್ಮಿಕರು ನಿರುಪಯುಕ್ತ ಟೈರ್, ಮರದ ಪಟ್ಟಿ, ಬಿದಿರು ಮತ್ತು ದೇವರ ಫೋಟೋಗಳನ್ನ ಬಳಸಿ ಸ್ಥಳಗಳನ್ನ ಕಲಾತ್ಮಕವಾಗಿ ಸಿಂಗಾರ ಮಾಡಿದ್ದಾರೆ. ಕೇವಲ ಅಲಂಕಾರವಲ್ಲದೆ ಕಮಾನಿನಕಾರದ ವಿನ್ಯಾಸಗಳನ್ನ ನಿರ್ಮಿಸುವ ಮೂಲಕ ಕಸ ಎಸೆಯುವುದನ್ನ ತಡೆಯಲಾಗ್ತಾ ಇದೆ. ಜೊತೆಗೆ ಇಲ್ಲಿ ಕಸ ಹಾಕಿದ್ರೆ ದಂಡ ವಿಧಿಸಲಾಗುತ್ತೆ ಎಂಬ ಎಚ್ಚರಿಕೆ ಬೋರ್ಡ್ಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಇನ್ನು ಪಾಲಿಕೆಯ ಈ ಸೃಜನಶೀಲ ಪ್ರಯತ್ನದಿಂದ ಬಹುತೇಕ ಕಡೆ ಕಸದ ಸಮಸ್ಯೆ ಕಡಿಮೆ ಆಗಿದೆ. ಸದ್ಯ ನಗರದ ಇನ್ನುಳಿದ ಕಸದ ತಾಣಗಳನ್ನ ಸ್ವಚ್ಛಗೊಳಿಸಿ ಇಲ್ಲಿ ಸಿಂಗಾರ ಮಾಡ್ತಾ ಇರುವ ಕೆಲಸದಲ್ಲಿ ಪೌರ ಕಾರ್ಮಿಕರು ಮಗ್ನರಾಗಿದ್ದಾರೆ. ಸುಂದರ ಮೈಸೂರನ್ನ ಉಳಿಸಿಕೊಳ್ಳುವುದು ಕೇವಲ ಪಾಲಿಕೆಯಲ್ಲ, ಪ್ರತಿಯೊಬ್ಬ ನಾಗರಿಕನ ಹೊಣೆ. ಈ ಪ್ರಯತ್ನಕ್ಕೆ ಈಗ ನಾಗರಿಕರು ಸಹ ಸಾಥ್ ನೀಡ್ತಾ ಇದ್ದಾರೆ.
ನಿರುಪಯುಕ್ತ ವಸ್ತುಗಳನ್ನೇ ಬಳಸಿ ಇವುಗಳನ್ನು ಇಲ್ಲಿ ಎಲ್ಲೆಲ್ಲಿ ಕಸವನ್ನು ಹಾಕುವಂಥ ಹಾಟ್ಸ್ಪಾಟ್ಗಳಿದ್ದಾವೆ. ಅಂದರೆ ಜನರು ಎಷ್ಟೇ ಹೇಳಿದರೂ ಕೂಡ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಸವನ್ನು ತಂದು ಎಸೆಯುವಂಥ ಒಂದು ಚಾಳಿ ಇರ್ತದೆ. ಆ ಒಂದು ಕಸದ ಒಂದು ಹಾಟ್ಸ್ಪಾಟ್ ಅಂತ ಏನು ಗುರುತಿಸಿದ್ದಾರೆ, ಆ ಹಾಟ್ಸ್ಪಾಟ್ಗಳಲ್ಲಿ ಈ ರೀತಿಯಾಗಿ ಡಿಸೈನನ್ನು ಮಾಡಿ ಅದರ ನಮಗೆ ಅವ್ರು ಯಾರು ಗೊತ್ತಿಲ್ಲ, ಮಾತಾಡ್ತೀನಿ. ಗುಂಡ್ಲುಪೇಟೆ ತಾಲೂಕಿನ ಹೆಗ್ಗಡಹಳ್ಳಿ ಗ್ರಾಮದ ಶ್ರೀ ನಂಜುಂಡೇಶ್ವರ ದೇವಾಲಯಕ್ಕೆ ಕನ್ನ ಹಾಕಿರುವ ಕಳ್ಳರು ದೇವಸ್ಥಾನದ ಆವರಣದಲ್ಲಿದ್ದ ಗೋಲಕವನ್ನ ದೋಚಿ ಪರಾರಿಯಾಗಿದ್ದಾರೆ. ಇನ್ನು ಗ್ರಾಮದ ಮಧ್ಯಭಾಗದಲ್ಲಿರುವ ಈ ದೇವಾಲಯಕ್ಕೆ ರಾತ್ರಿಯ ವೇಳೆ ನುಗ್ಗಿದ ಖದೀಮರು ಮೊದಲು ಮುಖ್ಯ ದ್ವಾರದ ಬೀಗವನ್ನು ಮುರಿದು ಒಳ ಪ್ರವೇಶಿಸಿದ್ದಾರೆ. ನಂತರ ನೇರವಾಗಿ ಗರ್ಭಗುಡಿಯತ್ತ ತೆರಳಿ ಅಲ್ಲಿನ ಬಾಗಿಲನ್ನು ಮುರಿದು ಒಳ ನುಗ್ಗಲು ಹರಸಾಹಸ ಪಟ್ಟಿದ್ದು ಒಳ ಹೋಗಲು ಸಾಧ್ಯವಾಗದೇ ಇದ್ದ ವೇಳೆ ದೇವಸ್ಥಾನದ ಆವರಣದಲ್ಲಿದ್ದ ಗೋಲಕವನ್ನ ಹೊತ್ತೊಯ್ದಿದ್ದಾರೆ. ಬಳಿಕ ಗ್ರಾಮದ ಹೊರವಲಯದವರೆಗೆ ಕೊಂಡೊಯ್ದು ಅಲ್ಲಿ ಗೋಲಕವನ್ನ ಬಿಸಾಗಿ ಪರಾರಿಯಾಗಿದ್ದಾರೆ. ಜನನಿಬಿಡ ಪ್ರದೇಶದಲ್ಲಿರುವ ಪವಿತ್ರ ದೇವಾಲಯಕ್ಕೆ ಕನ್ನ ಹಾಕುವ ಮೂಲಕ ಕಳ್ಳರು ತಮ್ಮ ಅಟ್ಟಹಾಸ ಮೆರೆದಿದ್ದಾರೆ. ಸದ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದು ಈ ಕೃತ್ಯದಿಂದಾಗಿ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಯಾರಷ್ಟು ಬ್ಯಾನ್ ಐತಿ ಬಂದಿರೋದು ರಾಜ ಅದೇ ಇದ್ದ ಅದೆತ್ತಣ ಶಿಲ್ಕಣೆ ಅದಿಲ್ಲ ಅದು ತಗೊಂಡ ಯಾರು ಇದು ಮಾಡಿಲ್ಲ. ಮಳವಳ್ಳಿ ಗ್ರಾಮಾಂತರ ಠಾಣೆಯ ಎಎಸ್ಐ ಶಿವಕುಮಾರ್ ಲಂಚ ಪಡಿತಾ ಇದ್ದಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಗಲಾಟೆ ಪ್ರಕರಣವೊಂದರಲ್ಲಿ ಆರೋಪಿಯಾದ ರಾಜೇಗೌಡ ಎಂಬುವವರನ್ನ ಠಾಣಾ ಜಮೀನಿನ ಮೇಲೆ ಬಿಡುಗಡೆ ಮಾಡೋದಕ್ಕೆ ಮತ್ತು ಪ್ರಕರಣವನ್ನ ಇತ್ಯರ್ಥಗೊಳಿಸಲು ಎಎಸ್ಐ ಶಿವಕುಮಾರ್ 10,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಈ ಕುರಿತು ದೂರುದಾರರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಸಂಭಾಷಣೆಯನ್ನ ರೆಕಾರ್ಡ್ ಮಾಡಿಕೊಂಡು ಲೋಕಾಯುಕ್ತರಿಗೆ ದೂರು ನೀಡಿದ್ದಾರೆ. ದೂರುದಾರರ ದೂರಿನ ಮೇಲೆಗೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾದ ಲೇಪಾಕ್ಷ ಮೂರ್ತಿ ಮತ್ತು ಬ್ಯಾಟರಾಯಗೌಡ ನೇತೃತ್ವದ ತಂಡ ಪೊಲೀಸ್ ಠಾಣೆಯ ಮೇಲೆ ದಾಳಿ ನಡೆಸಿದೆ. ಈ ವೇಳೆ ಲಂಚದ ಹಣವನ್ನ ಸ್ವೀಕಾರ ಮಾಡ್ತಾ ಇದ್ದ ಎಎಸ್ಐ ಶಿವಕುಮಾರ್ ಅನ್ನ ಲೋಕಾಯುಕ್ತರು ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ದಾರೆ. ಸದ್ಯ ಬಂಧಿತ ಎಎಸ್ಐ ಅನ್ನ ವಶಕ್ಕೆ ಪಡೆದಿರುವ ಲೋಕಾಯುಕ್ತ ಅಧಿಕಾರಿಗಳು ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದಾರೆ. ಮೈಸೂರಿನಲ್ಲಿ ವಿದ್ಯುತ್ ವಲಯದ ಖಾಸಗೀಕರಣವನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಸಿಎಎಸ್ಸಿ ಕಚೇರಿಯ ಮುಂಭಾಗ ಜಮಾಯಿಸಿದ ನೂರಾರು ರೈತರು ಸರ್ಕಾರದ ಜನವಿರೋಧಿ ನೀತಿಯ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ 10 ಸಂಖ್ಯೆಯಲ್ಲಿ ಪಾಲ್ಗೊಂಡ ರೈತರು ಈಗಾಗಲೇ ಕೃಷಿ ಚಟುವಟಿಕೆಗಳಿಗೆ ವಿದ್ಯುತ್ ಪೂರೈಕೆಯ ಸಮಸ್ಯೆಯಿಂದ ಕಂಗಾಲಾಗಿರುವ ಅನ್ನದಾತರಿಗೆ ಖಾಸಗೀಕರಣದಿಂದ ಬೆಲೆ ಏರಿಕೆಯ ಬರೆ ಬೀಳಲಿದೆ ಎಂಬ ಆತಂಕ ರೈತರನ್ನ ಕಾಡ್ತಾ ಇದೆ. ಒಂದು ವೇಳೆ ಸರ್ಕಾರ
ವಿದ್ಯುತ್ ವಲಯವನ್ನ ಸಂಪೂರ್ಣವಾಗಿ ಖಾಸಗೀಕರಣಗೊಳಿಸಿದ್ರೆ ರೈತರ ಬದುಕು ಬೀದಿಗೆ ಬರೋದಂತೂ ಖಂಡಿತ. ಹಾಗಾಗಿ ರೈತರಿಗೆ ಲಭ್ಯವಿರುವ ವಿದ್ಯುತ್ ಸೌಲಭ್ಯಗಳನ್ನ ಯಾವುದೇ ಅಡಚಣೆ ಇಲ್ಲದೆ ಮುಂದುವರಿಸಬೇಕು ಎಂದು ಒತ್ತಾಯ ಮಾಡಿದ್ದಾರೆ. ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸ್ವಾತಂತ್ರ್ಯ ಪಿತಾಮಹ ಮಹಾತ್ಮ ಗಾಂಧೀಜಿ ಅವರಿಗೆ, ಸ್ವಾತಂತ್ರ್ಯ ಪಿತಾಮಹ ಮಹಾತ್ಮ ಗಾಂಧೀಜಿ ಅವರಿಗೆ, ಸಂವಿಧಾನ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ವಿದ್ಯುತ್ ಖಾಸಗೀಕರಣ ಮಾಡಲು ಬಿಡುವುದಿಲ್ಲ. ಮಾಡುತ್ತಿದ್ರು ಕಂಡು ಕಾಣದಿದ್ರು ಕೇಂದ್ರ ಸರ್ಕಾರ ಕೇಳಿ ಧಿಕ್ಕಾರ. ವಿದ್ಯುತ್ ಖಾಸಗೀಕರಣ ಮಾಡಲು ಹೊರಟಿರುವ ಕೇಂದ್ರ ಸರ್ಕಾರ ಕೇಳಿ ಧಿಕ್ಕಾರ. ವಿದ್ಯುತ್ ಖಾಸಗೀಕರಣ ವಿದ್ಯುತ್ ಅನ್ನು ಮಾರಿಕೊಳ್ಳಲು ಬಿಡುವುದಿಲ್ಲ. ಲಾಭಕ್ಕೋಸ್ಕರ ವಿದ್ಯುತ್ ಅನ್ನು ಮಾರಿಕೊಳ್ಳಲು ಬಿಡುವುದಿಲ್ಲ. ಅಗತ್ಯ ವಸ್ತು ವಿದ್ಯುತ್ ಅನ್ನು ಮಾರಿಕೊಳ್ಳಲು ವಿದ್ಯುತ್ ಖಾಸಗೀಕರಣ ಮಾಡಲು ಬಿಡುವುದಿಲ್ಲ. ವಿದ್ಯುತ್ ಖಾಸಗೀಕರಣ ಆಗಲು ಬಿಡುವುದಿಲ್ಲ. ಬೇಕೇ ಬೇಕು. ವಿದ್ಯುತ್ ಖಾಸಗೀಕರಣ ಆಗಲು ಬಿಡುವುದಿಲ್ಲ. ಬೇಕೇ ಬೇಕು. ಏನೇ ಬರಲಿ ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವ ಸರ್ಕಾರಗಳಿಗೆ ಹೇಳಿದಿಕ್ಕಾರ. ವಿದ್ಯುತ್ ಖಾಸಗೀಕರಣಕ್ಕೆ ಕೈ ಹಾಕಿರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಆಫೀಸಂತೆ ಆಫೀಸು, ಕಾನೂನಂತೆ ಕಾನೂನು. ವಿದ್ಯುತ್ ಖಾಸಗಿ ನಂಜನಗೂಡು ಶಾಸಕ ದರ್ಶನ್ ಧ್ರುವನಾರಾಯಣ್ಗೆ ಸಚಿವ ಸ್ಥಾನ ನೀಡಬೇಕೆಂಬ ಕೂಗು ಜೋರಾಗಿದೆ. ದಲಿತ ಸಂಘಟನೆಗಳ ಮುಖಂಡರು ಬಹಿರಂಗವಾಗಿ ಈ ಬೇಡಿಕೆ ಮುಂದಿಟ್ಟಿದ್ದು ಸಿದ್ದರಾಮಯ್ಯ ಹಾಗೂ ಸಿಎಂ ಡಿಕೆ ಶಿವಕುಮಾರ್ಗೆ ಒತ್ತಾಯಿಸಿದ್ದಾರೆ. ಮೊದಲ ಬಾರಿ ಶಾಸಕರಾಗಿದ್ರು ದರ್ಶನ್ ಧ್ರುವನಾರಾಯಣ್ ತಮ್ಮ ಕ್ಷೇತ್ರದಲ್ಲಿ ಉತ್ತಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಿವಂಗತ ಆರ್ ಧ್ರುವನಾರಾಯಣ್ ಅವರಂತೆಯೇ ಜನರ ಸಮಸ್ಯೆಗೆ ಸ್ಪಂದಿಸುವ ಗುಣ ಇವರಲ್ಲಿ ಇದೆ. ಇನ್ನು ಅವರು ಬದುಕಿದ್ರೆ ಇವತ್ತು ಮಂತ್ರಿ ಆಗ್ತಾ ಇದ್ರು. ಆ ಜವಾಬ್ದಾರಿಯನ್ನ ಅವರ ಮಗನಿಗೆ ನೀಡುವ ಮೂಲಕ ಯುವಕರಿಗೆ ಸಂಪುಟದಲ್ಲಿ ಅವಕಾಶ ಕಲ್ಪಿಸಬೇಕು ಎಂದು ಡಿಎಸ್ಎಸ್ ಮುಖಂಡ ಕುಕ್ಕೂರು ರಾಜು ಆಗ್ರಹಿಸಿದ್ದಾರೆ. ಇನ್ನು ಮೈಸೂರು ಭಾಗದಲ್ಲಿ ಎಲ್ಲಾ ಸಮುದಾಯಗಳನ್ನ ಕೊಂಡೊಯ್ಯುವ ಶಕ್ತಿ ಅವರಿಗೆ ಇದೆ ಅಂತ ದಲಿತ ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡುತ್ತಾ ಇದೆ. ಕರ್ಕೊಂಡೋಗಿ ಸಚಿವ ಸ್ಥಾನ ಕೊಡಿ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಅದು ನಾವು ಕೇಳ್ತಕ್ಕಂಥದ್ದು ನಿಷ್ಪಕ್ಷವಾಗಿ ನಾವು ಕೇಳ್ತಕ್ಕಂಥದ್ದು. ಧ್ರುವನಾರಾಯಣವರು ಯುವಕಿದ್ದಾರೆ, ಅವ್ರಿಗೆ ಅವಕಾಶ ಕೊಡಿ, ಈ ಭಾಗಕ್ಕೆ ಅವರು ಬೆಳೀಲಿ, ನಮ್ಮ ಸಮುದಾಯಕ್ಕೆ ಅನುಕೂಲ ಆಗ್ತದೆ. ಈಗಾಗಲೇ ಕೆಲವು ಸಚಿವರುಗಳು ಸುಮಾರು 40 ವರ್ಷದಿಂದ ರಾಜಕಾರಣ ಮಾಡಿ ಅಧಿಕಾರವನ್ನು ಅನುಭವಿಸಿದ್ದಾರೆ. ಎಲ್ಲ ಥರದ ಅಧಿಕಾರವನ್ನು ಅನುಭವಿಸಿದ್ದಾರೆ. ಸಮುದಾಯಕ್ಕೆ ಬಹಳ ಕಡಿಮೆ ಮಾಡಿರ್ತಕ್ಕಂಥದ್ದು. ಕೆಲವರು ಹೇಳ್ತಿದ್ದಾರೆ ದರ್ಶನ್ ಧ್ರುವನಾರಾಯಣರಿಗೆ ಈಗ ಯುವಕ ಏಜ್ ಬೇಕು, ಅನುಭವ ಇಲ್ಲ ಅಂತ. ಸಮುದಾಯ ಅನುಭವ ಬೆಳೆಸ್ಬಿಡ್ತದೆ. ಸಮುದಾಯ ಪ್ರಾರಂಭದಲ್ಲಿ ಇದೇ ಸಚಿವರುಗಳಿಗೆ ದುಡ್ಡನ್ನು ಕೊಟ್ಟು ಓಟನ್ನು ಕೊಟ್ಟಿದ್ದೀನಿ. ಹಾಗೇನು ಬಂದಿತ್ತು ಎಲ್ಲ ಕಲಿಸುತ್ತೆ. ಆ ಥರದ್ದಲ್ಲ. ಅವಕಾಶ ವಂಚಿತರಿಗೆ ಅವಕಾಶ ಮಾಡಿಕೊಡ್ಬೇಕು. ಏರ್ಗೆ ಅವರಾಗ್ಬೋದು, ದರ್ಶನ್ ಧ್ರುವನಾರಾಯಣರಾಗ್ಬೋದು, ಯಾರ್ಯಾರಿಗೆ ಅವಕಾಶ ಇದೆಯೋ ಅವಕಾಶ ಮಾಡಿಕೊಡ್ಬೇಕು. ಕೆಲವು ಜ್ಞಾನಪ್ರಕಾಶ ಚಿಕ್ಕಿಗೆಯ ಹುಡುಕು ಜ್ಞಾನಪ್ರಕಾಶ ಅಂತ ಸ್ವಾಮೀಜಿ ಅವೇನು ಇಡೀ ಸಮುದಾಯದ ಅಲ್ಲ. ನಮಗೆ ಬಂದೇಜಿಗಳು ಸ್ವಾಮೀಜಿಯನ್ನು ಕಲ್ಪನೆ ಮಾಡಿಕೊಂಡು ಕೊಟ್ಟಿಲ್ಲ. ಅವರು ಹೇಳ್ತಕ್ಕಂಥದ್ದು ಯಾರು ಒಬ್ಬರಿಗೆ ಕುರಿತು ಇತರ ಸಚಿವ ಸ್ಥಾನ ಕೊಡಬೇಕಂತಕ್ಕಂಥದ್ದು ಇದು ಬಹಳ ಖಂಡನೀಯ. ಹಾಗಾಗಿ ಈ ಥರದ ದಲಿತ ಸಮುದಾಯವನ್ನು ನಿರ್ಧರಿಸತಕ್ಕಂಥ ಕೆಲಸವನ್ನು ನಾವು ಮಾಡಬಾರ್ದು. ದಲಿತ ಸಮುದಾಯ ಇವತ್ತು ಎಚ್ಚೆತ್ತುಕೊಂಡಿದೆ, ಗೊತ್ತಿದೆ ಏನು ನಡೀತಾ ಇದೆ, ಏನಾಗ್ತಾ ಇದೆ ಅನ್ನೋದು ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಈಗ ನಮ್ಮ ಈ ಭಾಗದಲ್ಲಿ ದರ್ಶನ್ ಕೊಡದೇ ಭಾಳ ದುಷ್ಪರಿಣಾಮಗಳಾಗುತ್ತೆ. ಕಳೆದ ಬಾರಿ ನಾವು ಹೇಗೆ ಜನರ ಹಳ್ಳಿಗಳಿಗೆಲ್ಲ ಹೋಗಿ ಜಾಗೃತಿಯನ್ನು ಮೂಡಿಸಿದ್ವು, ಆ ಥರ ಜಾಗೃತಿಯನ್ನು ಮೂಡಿಸಿ ನಾವು ಈ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಪಾಠ ಕಲಿಸಬೇಕಾಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ಹಾಗಾಗಿ ಏನು ಹೈಕಮಾಂಡಿದ್ದು ಅಥವಾ ಸಿದ್ದರಾಮಯ್ಯರಿದ್ದಾರೋ ಯಾರಿದ್ದಾರೋ ನಮಗೆ ಗೊತ್ತಿಲ್ಲ. ದರ್ಶನ್ ಧ್ರುವನಾರಾಯಣವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಕೊಟ್ಟಿಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರ ಭಾಳ ಹೀನಾಯವಾದಂಥ ಸೋಲನ್ನು ಅನುಭವಿಸಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ದಲಿತ ಸಂಘರ್ಷ ಸಮಿತಿ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಇದೆಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ಯ ಧರ್ಮ ನ್ಯೂಸ್. ಇದು ಕನ್ನಡಿಗರ ಬೆನ್ನೆಲುಬು.